ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತು ಸ್ಪೆಷಲ್ ಆಗಿ ಹಿಪ್ಪಿ ನೂಡಲ್ಸ್ನ ಹೊಸದಾದ ಒಂದು ರೀತಿಯಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಹಿಪ್ಪಿ ನೂಡಲ್ಸ್, ಹಾಗೆಯೇ ಇಲ್ಲಿ ನಾನು ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ಓಕೆ, ಹಾಗೆಯೇ ಕರಿಬೇವು, ಕೊತ್ತಂಬರಿ, ಒಂದು ಆನಿಯನ್, ಓಕೆ, ಟೊಮೊಟೊ 2, ಮತ್ತು ಇಲ್ಲಿ ನಾನು ರೆಡ್ ಕಲರ್ ಇರುತ್ತಲ್ಲ ಆ ಕ್ಯಾರೆಟ್ ತೊಗೊಂಡಿದ್ದೀನಿ. ನೀವು ಯಾವ್ದಾದ್ರು ತೊಗೋಬೋದು, ಇದು ತುಂಬ ಚೆನ್ನಾಗಿರುತ್ತೆ. ಓಕೆ, ಇದಿಷ್ಟನ್ನು ಹಾಕಬೇಕು. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋದು ಹೇಗೆ ಅಂತ. ಮೊದಲಿಗೆ ನಾನು ಅದನ್ನ ಸ್ಕಿನ್ ತೆಗೆದುಬಿಟ್ಟು ಎಲ್ಲದ್ರದ್ದು ವಾಶ್ ಮಾಡಿದ್ದೀನಿ ನೀಟಾಗಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿದ್ದೀನಿ. ಮತ್ತು 2 ಬ್ರೆಡನ್ನು ತೆಗೆದಿಟ್ಕೊಂಡಿದ್ದೀನಿ. 2 ಬ್ರೆಡ್ ಸಾಕು ನಿಮಗೆ. ಓಕೆ, ನಾನಿಲ್ಲಿ ಇಬ್ಬರಿಗೆ ಮಾಡ್ತಾಯಿದ್ದೀನಿ, ಸೊ 2 ಬ್ರೆಡ್ ತೊಗೊಂಡಿದ್ದೀನಿ. ಈಗ ಇಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಒಗ್ಗರಣೆ ಇಡೋಣ. ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು 1 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಪಾತ್ರೆ ಹೀಟ್ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ 2 ಚಿಟಪಟ ಅಂತ ಸೌಂಡ್ ಬರಲಿ. ಆಮೇಲೆ ಆನಿಯನನ್ನು ಹಾಕೋಣ. ಈಗ ಇದನ್ನು ನಾವು ಎಣ್ಣೆಯೊಂದಿಗೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಬೇಯಬೇಕು ಎಣ್ಣೆಯಲ್ಲಿ ಸ್ವಲ್ಪ. ಈ ಥರ ಮಿಕ್ಸ್ ಮಾಡ್ತಾಯಿರಿ. ಎಣ್ಣೆಲಿ ಅದೆಷ್ಟು ಬೇಯುತ್ತೋ ಅಷ್ಟು ರುಚಿಕರವಾಗಿ ಹಿಪ್ಪಿ ನೂಡಲ್ಸ್ ಬರುತ್ತೆ. ಹಾಗೆಯೇ ಇದುವರೆಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಯಾರು ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಈಗ ಇದಕ್ಕೆ ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, 2 ಚೆನ್ನಾಗಿ ಬೇಯಲಿ. ಓಕೆ, ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸಿ, ಇಲ್ಲಾಂದರೆ ಸುಟ್ಟೋಗುತ್ತೆ. ಈಗ ಇದು ಚೆನ್ನಾಗಿ ಯಾವುದು ಈರುಳ್ಳಿ ಎಲ್ಲ ಇದಾಗಿದೆ ಅದನ್ನು ಸ್ವಲ್ಪ ಸ್ನ್ಯಾಶ್ ಮಾಡಿಬಿಟ್ಟು ಬೇಯಿಸಿ. ಇದಕ್ಕೆ ಈಗ ನಾನು ಟೊಮೊಟೊ ಹಣ್ಣನ್ನು ಹಾಕ್ತಿದ್ದೀನಿ. 2 ಟೊಮೊಟೊ ಹಣ್ಣು ಕಟ್ ಮಾಡಿದ್ದು ಅದನ್ನ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು ನಾವು ಹಿಪ್ಪಿ ಮಾಡಬೇಕಂದ್ರೆ ಯಾವಾಗಲೂ. ಹಾಗೇನೇ ಇದ್ರೆ ತಿನ್ನೋಕ್ಕೆ ಸರಿ ಆಗೋಲ್ಲ. ಈಗ ನಾನು ಇದಕ್ಕೆ ಸಾಫ್ಟ್ ಆಗಲಿಕ್ಕೆ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಚೂರು. ಯಾಕಂದರೆ ಹಿಪ್ಪಿಲಿ ಆಲ್ರೆಡಿ ಉಪ್ಪಿರುತ್ತೆ, ಸೊ ನಾವು ನೋಡ್ಕೊಂಡು ಉಪ್ಪು ಹಾಕಬೇಕು. ಕೆಲವರು ಹಾಗೆಯೇ ಸಿಂಪಲಾಗಿ ಮಾಡ್ತಾರೆ. ನೀರನ್ನು ಕುದಿ ಇಟ್ಬಿಟ್ಟು ಡೈರೆಕ್ಟಾಗಿ ಅದನ್ನೇ ಹಾಕಿಬಿಟ್ಟು ಮಾಡ್ಬೋದು. ಇಷ್ಟೊಂದು ರಿಸ್ಕ್ ಇಲ್ಲ ಯಾಕೆ ಈ ಥರ ಮಾಡಬೇಕಂತ. ಸೊ ಈ ಥರ ಮಾಡಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಅದು ಒಂದು ಮೆಥಡು, ಇದು ಬೇರೆ ಮೆಥಡು. ಓಕೆ, ನೋಡಿ ಈಗ ನಾನಿಲ್ಲಿ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಬೇಗನೆ ಬೆಂದುಬಿಡುತ್ತೆ, ಜಾಸ್ತಿ ಹೊತ್ತೇನು ಬೇಡ. ಹಾಗಾಗಿ ಕೊನೆದಾಗ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ. ಇದನ್ನೀಗ ನಾವು ಮುಚ್ಚಿಟ್ಟು ಬೇಯಿಸ್ಬೇಕು. ಈಗ ನಾನು ನೋಡಿ ಇಲ್ಲಿ 2 ರೋಲ್ ಹಿಪ್ಪಿಯನ್ನು ತೊಗೊಂಡಿದ್ದೀನಿ, 2 ಸರ್ಕಲ್. ಸ್ವಲ್ಪ ಪುಡಿ ಆಗಿದೆ. ಆ್ಯಕ್ಚುಲಿ ಪುಡಿ ಮಾಡಿ ಹಾಕಿದ್ರೇ ಚೆನ್ನಾಗಿರುತ್ತೆ. ನಾನು ಇಡೀ ಹಾಕೋದಿಲ್ಲ, ಪುಡಿ ಮಾಡಿ ಹಾಕ್ತೀನಿ. ಹಾಗೆಯೇ ಅದಕ್ಕೆ 2 ಮಸಾಲ ತೊಗೊಂಡಿದ್ದೀನಿ. ಈ ಕಡೆ ಇದು ಚೆನ್ನಾಗಿ ಬೇಯ್ತಾ ಇದೆ. ಓಕೆ, ಇಷ್ಟು ಬೆಂದಮೇಲೆ ನಾನು ಇಲ್ಲಿ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. 2 ಲೋಟ ನೀರು ಹಾಕ್ತಾಯಿದ್ದೀನಿ. ಒಂದು ಅಂದಾಜು ಮೇಲೆ ಹಾಕ್ಬೋದು, ಇಷ್ಟೇ ಅಂತೇನಿಲ್ಲ. ಸ್ವಲ್ಪ ನಿಮಗೆ ಲಿಕ್ವಿಡ್ ಇರಲಿ ಜಾಸ್ತಿ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ಹಿಪ್ಪಿ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, 2 ಪ್ಯಾಕೆಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಕುದಿಯೋದಕ್ಕೆ ಬಿಡಬೇಕು. ನೀರು ಕುದಿ ಬರಬೇಕು. ಈ ಥರ ಮಿಕ್ಸ್ ಮಾಡಿ. ಈಗ ನಾವು ನೀರು ಹೆಚ್ಚು ಕಮ್ಮಿ ಮಾಡ್ಕೊಬೋದು, ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ಈಗ ಇದನ್ನು ಕುದಿಯೋಕ್ಕೆ ಬಿಡಿ. ನೋಡಿ, ಕುದೀತಾ ಇದೆ. ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾಯಿದ್ರೆ ಹಾಗೆಯೇ ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ನಂತರ ನಾವಿಲ್ಲಿ ನೋಡಿ ಎಲ್ಲ ಕಡೆಯಿಂದ ಕುದಿ ಬರಬೇಕು. ಆ ಕುದಿ ಬಂದ ನಂತರ ನಾವು ಇದಕ್ಕೆ ಹಿಪ್ಪಿ ನೂಡಲ್ಸನ್ನು ಹಾಕೋಣ. ನೋಡಿ, ಹಿಪ್ಪಿಯನ್ನು ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ಓಕೆ, ಅದು ಡಿಪ್ ಆಗಬೇಕು ನೀರಲ್ಲಿ. ನೀವು ಇಷ್ಟು ಅಂದಾಜು ಇಟ್ಕೊಂಡ್ರೆ ಸಾಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಬೇಯಲಿಕ್ಕೆ ಈಸಿ ಆಗುತ್ತೆ. ಮಿಕ್ಸ್ ಆದ ನಂತರ ಕೊನೆಯಲ್ಲಿ ನಾವು ಎಲ್ಲ ಅದು ಬೆಂದಾದಮೇಲೆ ಬ್ರೆಡ್ಡನ್ನು ಪೀಸ್ ಮಾಡಿಕೊಂಡು ಹಾಕಬೇಕು. ಪೀಸಸ್ ಮಾಡಿ ಹೇಗಾದರೂ ಕಟ್ ಮಾಡ್ಬೋದು ನೀವು. ಕೊನೆಯಲ್ಲಿ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. 2 ಬ್ರೆಡ್ ನಿಮಗೆ ತೋರಿಸಿದ್ನಲ್ಲ ಅದನ್ನ. ಹಾಗೆಯೇ ಹಿಪ್ಪಿ ನೂಡಲ್ಸ್ ಬೆಂದಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಒಂದು 5 ನಿಮಿಷ ಅದನ್ನ ಕ್ಲೋಸ್ ಮಾಡಿ ಇಡಿ. ಅದರಲ್ಲೇ ಬ್ರೆಡ್ಡೆಲ್ಲ ಬೆಂದುಬಿಡುತ್ತೆ. ಬ್ರೆಡ್ಡೇನು ಬೇಯಿಸೋಕ್ಕೆ ಹೋಗೋದು ಬೇಡ. ನೋಡಿ, ರುಚಿಕರವಾದ ಹಿಪ್ಪಿ ನೂಡಲ್ಸ್ ಬ್ರೆಡ್ನೊಂದಿಗೆ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೀವು ಇದನ್ನು ಮಾಡ್ಕೊಂಡು ತಿನ್ನಿ. ಹಾಗೆ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತವಾಗಿ ತಿಳಿಸಿ. ಮುಂದಿನ ಒಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.